ಹಾಯ್ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಸ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲ್ಲಾಗಿ ಬೀಟ್ರೂಟ್ ಹೋಳಿಗೆನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ 100% ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಮತ್ತು ಹೆಲ್ತಿ ಕೂಡ. ಇದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಮಕ್ಕಳಿಗೂ ಅಷ್ಟೇ, ದೊಡ್ಡವರು ಅಷ್ಟೇ. ಮಕ್ಕಳಂತೂ ಕಲರ್ಫುಲ್ಲಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಬೀಟ್ರೂಟ್ ತಿನ್ನೋದೇ ಇಲ್ಲ ಅನ್ನೋ ಮಕ್ಕಳಿಗೆ ಇದನ್ನು ಕೊಡ್ಬೋದು. ನಿಜವಾಗ್ಲೂ ಈ ಥರ ಮಾಡಿ ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ನಿಜವಾಗ್ಲೂ ಅವರಿಗೆ ತುಂಬ ಇಷ್ಟನೂ ಆಗುತ್ತೆ. ಈ ರೀತಿ ತುಪ್ಪದಲ್ಲಿ ಹೆಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಕಣ್ಕನ ಫಸ್ಟು ಒಂದು ಅರ್ಧ ಗಂಟೆ ಮುಂಚೆನೇ ರೆಡಿ ಮಾಡಿಕೊಂಡೆ. ಇಲ್ಲಿ ಕಣಕಕ್ಕೆ ಒಂದು 250 ಗ್ರಾಮಷ್ಟು ಮೈದೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಗಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಈ ರೀತಿಯಾಗಿ ಕಲಿಸ್ಕೊತಾ ಬಂದೆ. ಈಗ ಚೆನ್ನಾಗಿ ನಾದಿಬೇಕು. ಒಂದು ಮುಕ್ಕಾಲು ನಾದಿದೆ ಅಂತ ಅಂದಾದಮೇಲೆ, ಮುಕ್ಕಾಲು ಭಾಗ ಕಲಿಸಿದೆ ಅಂದಾದಮೇಲೆ ಒಂದು 2 ರಿಂದ 3 ಚಮಚ ಎಣ್ಣೆನ ಹಾಕಿಬಿಟ್ಟು ಇನ್ನೊಂದು ಸತಿ ನಾದ್ಕೋಬೇಕು. ಇಲ್ಲಿ ನಾನು ಲಾಸ್ಟಲ್ಲೂ ಕೂಡ ಎಣ್ಣೆ ಹಾಕ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಹಾಕ್ಕೊಂಡ ತಕ್ಷಣ ನಾದ್ಕೊಂಡು ಕೊನೆಗೆ ಏನಿಲ್ಲ ಅಂದ್ರೂ ಈ ರೀತಿ ಬರಬೇಕು. ನೋಡಿ, ಚಪಾತಿ ಹಿಟ್ಟಿಗೆ ಸ್ವಲ್ಪ ಮೃದುವಾಗಿ ಬರಬೇಕು. ಇದು ಈ ರೀತಿ ಬಂದಾದಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹಾಗೆ ಒಂದು ಕಡೆ ಇಟ್ಬಿಟ್ಟು ಒಂದು 30 ನಿಮಿಷದಿಂದ 45 ನಿಮಿಷದವರೆಗೂ ಹಾಗೆ ಬಿಡಬೇಕು. ಇದನ್ನು ಆಲ್ರೆಡಿ ಕಣಕ ರೆಡಿಯಾಗಿರುತ್ತೆ. ಇದಕ್ಕೊಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅಲ್ಲಿ ಇಟ್ಬಿಟ್ರೆ ನಮಗೆ 45 ನಿಮಿಷ ಅಥವಾ 30 ನಿಮಿಷ ಅಲ್ಲಿ ರೆಡಿ ಆಗ್ತಾ ಇರುತ್ತೆ. ಕಣಕ ಸಖತ್ತಾಗಿ ಆಗಿರುತ್ತೆ. ನೆಕ್ಸ್ಟ್ ಬಂದು ನಾವಿಲ್ಲಿ ಬೀಟ್ರೋಟು 2 ಬೀಟ್ರೋಟನ್ನು ತೊಗೊಂಡೆ. ಬೀಟ್ರೋಟನ್ನು ದೊಡ್ಡ ತುರಿನಲ್ಲೇ ತುರ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಹೇಗೋ ಅದನ್ನು ಮಿಕ್ಸಿಗೆ ಹಾಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ, ನನಗೆ 2 ಬೀಟ್ರೋಟ್ ತೊಗೊಂಡಿದ್ರಿಂದ ನನಗೆ ಆಲ್ಮೋಸ್ಟ್ 2 ಬಟ್ಲಷ್ಟು ನನಗೆ ತುರಿ ಸಿಕ್ತು, ಬೀಟ್ರೋಟು ತುರಿ ಸಿಕ್ತು. ಸೊ ಇಲ್ಲಿ 2 ಬಟ್ಲಷ್ಟು ತುರಿ ಸಿಕ್ಕಿದ್ರಿಂದ ನಾನು ಅದಕ್ಕೆ 1 ಬಟ್ಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲನ ಕರಗಿಸ್ಲಿಕ್ಕೆ ಅಂತ ಇಟ್ಟಿದ್ದೀನಿ, ಯಾಕಂದರೆ ಇದರಲ್ಲಿ ಕರಸ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ 1 ಬಟ್ಲಿಗೆ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದು ಬೆಲ್ಲ ಕರಗಲಿ ಅಂತ ಬಿಟ್ಟೆ. ನೆಕ್ಸ್ಟ್ ನೋಡಿ, ಕಾಯಿ ತುರಿ ಒಂದು ಬಟ್ಲ ಕಾಯಿ ತುರಿನ ತೊಗೊಂಡೆ. ಇಲ್ಲಿ ಬೆಲ್ಲ ಆಲ್ರೆಡಿ ಕರಗಿದೆ. ಬನ್ನಿ ಹಾಗಾದರೆ ಫಸ್ಟಿನಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಪಾತ್ರೆಗೆ ನಾವು ತುರಿದಂತಹ ಬೀಟ್ರೂಟನ್ನು ಹಾಕ್ಕೊಂಡು, ಬೀಟ್ರೂಟ್ ಜೊತೆಗೆ ನಾವು ತೊಗೊಂಡಿದ್ದೇವಲ್ಲ ಕಾಯಿ, 1 ಬಟ್ಲು ಕಾಯಿ, ಇದನ್ನು ಕೂಡ ಹಾಕ್ಕೊಂಡೆ. ಕಾಯಿ ತೊಗೊಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಆಮೇಲೆ ನಾನಿಲ್ಲಿ ಬೆಲ್ಲನ ಕರಸ್ಕೊಂಡಿದ್ದೆ ಅಲ್ಲ, ಆ ನೀರನ್ನು ಸಹ ಆ್ಯಡ್ ಮಾಡಿಕೊಂಡೆ. ಜೊತೆಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಮತ್ತು ಏಲಕ್ಕಿ ಪುಡಿ, ಒಣ ಶುಂಠಿ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈ ಆಡಿಸ್ಬೇಕು. ನೀಟಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು. ಇಲ್ಲಿ ನಾವು ಒಲೆ ಮೇಲೆ ಇಟ್ಟಿರ್ತೀವಿ, ಸ್ವಲ್ಪ ಬೆಲ್ಲದ ನೀರನ್ನು ಮಾತ್ರ ಹಾಕಿರ್ತೀವಿ, ಈ ಬೆಲ್ಲದ ಪಾಕ ಹಾಕಿರಲ್ಲ. ಇಲ್ಲಿ ಹಸಿದು ನಾವು ತೊಗೊಂಡಿರೋದ್ರಿಂದ ಬೀಟ್ರೋಟನ್ನು ಅದು ಚೆನ್ನಾಗಿ ಬೇಯಬೇಕು. ಬೆಲ್ಲದ ನೀರಲ್ಲಿ ಕಾಯಿ ಮತ್ತು ಬೀಟ್ರೋಟು ಎಲ್ಲ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಹೊಂದ್ಕೋಬೇಕು ಅದು. ಸೊ ಅದಕ್ಕೆ ನಾವು 10 ನಿಮಿಷಗಳ ಕಾಲ ಈ ರೀತಿ ಗೂರಾಡ್ತಾನೆ ಇರಬೇಕು. ಜೊತೆಗೆ ಒಂದು ಮಧ್ಯಮ ಊರಿನಲ್ಲಿ ಇದನ್ನು ನಾವು ನೀರು ಬಾಡಿಸೋವರೆಗೂ, ನೀರು ಬಾಡಿಬಿಟ್ಟು ನಮಗೆ ಚೆನ್ನಾಗಿ ಅಂಟ್ತಾ ಇದೆ ಹೂರಣ ಯಾವ ರೀತಿ ನಿಮಗೆ ಅನಿಸುತ್ತೆ, ಕ್ಯಾರೆಟಿಂದ ಇರ್ಬೋದು ಅಥವಾ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಕಾಯ್ದಿರ್ಬೋದು, ಹೂರಣ ಯಾವ ರೀತಿ ಆಗಿರುತ್ತೆ ಆ ರೀತಿ ಆಗೋವರೆಗೂ ಇದನ್ನು 10 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸಿ. ಈ ರೀತಿ ಕುದಿಸಿದ ನಂತರ ನಾವು ಮಿಕ್ಸಿ ಜಾರಿಗೆ ಇದನ್ನು ಸ್ವಲ್ಪನೇ, ಅಂದರೆ ಬಿಸಿ ಇರುತ್ತಲ್ವ, ನಾನು ಸಣ್ಣ ಜಾರ್ ತೊಗೊಂಡೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡೆ. ನೀವು ಬೇಕು ಅಂದರೆ ಒಂದೇ ಸತಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಂಡ್ರೆ ಚೆನ್ನಾಗಿ ರುಬ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ, ನಿಮಗೆ ಇನ್ನೂ ಸ್ವಲ್ಪ ಬೇಕು ರುಬ್ಕೋಬೇಕು ಅಂತಂದರೆ ತರಿ ಆಗಿರಬಾರ್ದು, ನುಣ್ಣಗೆ ರುಬ್ಕೊಂಡಿರಬೇಕು. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ. ನನಗಿಷ್ಟು ಸಾಕಾಯಿತು ಅಂತ ಅನ್ನಿಸ್ತು. ಈ ಹೂರಣ ಮಾತ್ರ ಸೂಪರಾಗಿತ್ತು. ಬೇಕು ತೆಳ್ಳಗಾಗಿದೆ ಅಂತಂದರೆ ನೀವು ಅದಕ್ಕೆ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮಾಡ್ಕೊಂಡಿಲ್ಲ, ಚೆನ್ನಾಗಾಗಿತ್ತು ನಂದು ಹೂರಣ. ನೆಕ್ಸ್ಟ್ ನೋಡಿ, ಇಲ್ಲಿ ಕಣಕ ಕೂಡ ಸಖತ್ತಾಗಿದೆ. ಅರ್ಧ ಗಂಟೆ ಆಗೋಯಿತು ನಂದು ಟೈಮಿಂಗ್ಸ್. ಇಲ್ಲಿ ಕಣಕನೂ ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು. ಈಗ ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡಲಿಕ್ಕೆ ನಾನು ಕಣಕ ಮತ್ತು ಎಣ್ಣೆ ನಾನು ರೆಡಿ ಮಾಡಿ ಇಟ್ಕೊಂಡು, ಇನ್ನೊಮ್ಮೆ ನಾನು ಕಣಕನ ಈ ರೀತಿಯಾಗಿ ನಾದ್ಕೊಂಡ್ಬಿಟ್ಟು ಮತ್ತೊಂದು ಸತಿ ಇಟ್ಕೊಂಡೆ. ಇಲ್ಲಿ ನನಗೆ ಕಣಕ ಜೊತೆಗೆ ಎಣ್ಣೆ ಮತ್ತು ಇಲ್ಲಿ ಪ್ಲಾಸ್ಟಿಕ್ ಕವರ್, 2 ಪ್ಲಾಸ್ಟಿಕ್ ಕವರ್ ಬೇಕಾಯಿತು ಹೋಳಿಗೆ ಮಾಡಲಿಕ್ಕೆ. ಸೊ 2 ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ಎಣ್ಣೆನೂ ಸಹ ಇಟ್ಕೊಂಡೆ. ಪ್ಲಾಸ್ಟಿಕ್ ಕವರ್ ಮೇಲೆ ಫಸ್ಟ್ ಎಣ್ಣೆನ ಹಾಕ್ಕೊಂಡು ಫುಲ್ ಸುತ್ತಲೂ ಸವರ್ಕೋಬೇಕು. ಹೀಗೆ ಸವರ್ಕೊಂಡು ಆದಮೇಲೆ ಸ್ವಲ್ಪನೇ ಈಗ ನಾದಿರ್ತೀವಲ್ಲ ಕಣಕನ, ಅದರಲ್ಲಿ ಉಂಡೆ ಥರ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪನೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೆನ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಕೈಗೆ ಸ್ವಲ್ಪ ಎಣ್ಣೆನ ಮುಂಚೆನೇ ಹಚ್ಕೊಂಡ್ರೆ ಅಂಟ್ಕೊಳೋದಿಲ್ಲ. ಈ ರೀತಿ ತೊಗೊಂಡಾದ್ಮೇಲೆ ಅದು ಕಣಕನ ಕವರ್ ಮೇಲೆ ಇಟ್ಬಿಟ್ಟು, ಅಂದರೆ ಪೇಪರ್ ಮೇಲೆ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ಹೂರಣ, ಬೀಟ್ರೂಟಿನ ಹೂರಣ ರೆಡಿಯಾಗಿರುತ್ತೆ ಅಲ್ಲ, ಆ ಬೀಟ್ರೂಟಿನ ಹೂರಣನೂ ಕೂಡ ಅದರ ಮೇಲೆ ಇಟ್ಬಿಟ್ಟು ನಾವು ಹೋಳಿಗೆ ಎಲ್ಲ ಯಾವ ರೀತಿ ತಡ್ಕೊತೀವಿ, ಅಂದರೆ ಕಾಯಿ ಹೋಳಿಗೆ ಮತ್ತು ಕ್ಯಾರೆಟ್ ಹೋಳಿಗೆ ಎಲ್ಲ ಯಾವ ಥರ ತಡ್ಕೊತೀವಿ, ಇದನ್ನು ಕೂಡ ಉಂಡೆಗಳನ್ನು ಮಾಡಿಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ತಟ್ಕೊತ ಬರಬೇಕು. ನೋಡಿ ಇಲ್ಲಿ ನಾನು ಹೇಗೆ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ ಅಂತ.
ಎಷ್ಟು ಚೆನ್ನಾಗಿ ಬಂದಿತ್ತು. ಕಣ್ಕನ್ನು ನೆಂಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾತ್ರ. ನೀವು ಇದೇ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನು ಒಂದು ಕೆಳಗಡೆ ಒಂದು ಮೇಲ್ಗಡೆ ಹಾಕ್ಕೊಂಡು ಕೂಡ ತಟ್ಕೋಬೋದು. ಇಲ್ಲ ನಾನು ಫಸ್ಟ್ ಟೈಮ್ ಮಾತ್ರ ಈ ಥರ ಮಾಡಿಕೊಂಡೆ, ಆಮೇಲೆಲ್ಲ ನಾನು ಹಾಗೇ ತಟ್ಕೊತ ಬಂದೆ. ಅದೇ ರೀತಿ ನಾನು ಪಕ್ಕದಲ್ಲಿ ಕೂಡ ಹಂಚನ್ನು ಇಟ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಿದೆ. ನೋಡಿ ನನ್ನ ಕೈಯಲ್ಲಿ ಹಾಗೆ ತೊಟ್ಕೊತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಿಜವಾಗ್ಲೂ ಕಣ್ಕನ್ನು ನೆನ್ಕೊಂಡ್ರೆ ಹೋಳಿಗೆ ಯಾವ ಹೋಳಿಗೆನಾದರೂ ಚೆನ್ನಾಗಿ ಬರುತ್ತೆ ಅಲ್ವಾ. ಈ ರೀತಿ ಎಲ್ಲ ಆದಮೇಲೆ ನನಗೆ ಒಲೆ ಮೇಲೆ ಹಂಚು ಕಾದಿದೆ ಅಂತ ಅನ್ನಿಸ್ತು. ಸೊ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಇನ್ನೂ ನೀಟಾಗಿ ಅದು ಕಣ್ಕ ಹೋಳಿಗೆ ಎಲ್ಲ ನೀಟಾಗಿ ಬೇಯ್ಕೊಂಬಿಡ್ಬೇಕು. ಈ ಥರ ಬೆಂದಾದಮೇಲೆ ಅದು ಎಷ್ಟು ಒಂದು 2 ದಿನ ಆದರೂ ನಾವು ಹಾಗೆ ಇಟ್ಕೋಬೋದು. ಚೆನ್ನಾಗಿ ಹೋಳಿಗೆ ಎಲ್ಲ ಬೆಂದಿದೆ ಅಂತಾದಾದಮೇಲೆ ಅದನ್ನು ತೆಗೆದು ಬೇರೆ ಕಡೆ ಇಡಿ, ಮತ್ತು ಬೇರೆ ಕಡೆ ಇನ್ನೊಂದು ಕಡೆ ನಾವು ತಟ್ಕೊತಾನೆ ಇರಬೇಕು. ಏನಿಲ್ಲ ಅಂದ್ರೂ ನಾನು ಈಗ ತೊಗೊಂಡಿರೋ ಪ್ರಮಾಣದಲ್ಲಿ ಒಂದು 8 ರಿಂದ 9 ಹೋಳಿಗೆ ಅಂತೂ ಮಾಡಿದೆ. ತುಂಬ ಚೆನ್ನಾಗಿತ್ತು ಹೋಳಿಗೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕಲರ್ಫುಲ್ಲಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಮತ್ತು ತಿನ್ನಲಿಕ್ಕೂ ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಹೋಳಿಗೆನ ನಾವು ತುಪ್ಪದ ಜೊತೆಗೆ, ಕಾಯಿ ಹೋಳಿಗೆ ತಿಂದ ಹಾಗೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ಮಸ್ತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಇಲ್ಲಿ ನೋಡಿ ನಾನು ಇನ್ನೊಂದು ತೋರಿಸ್ತೀನಿ. ಈ ರೀತಿ ನಾವು ಮುರಿತಾ ಬಂದರೆ ನಿಜವಾಗ್ಲೂ ಎಷ್ಟು ಸಾಫ್ಟ್ ಇತ್ತು ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಬೀಟ್ರೂಟ್ ಹೋಳಿಗೆನ ಅನ್ಬೇಕು, ಅಷ್ಟು ಚೆನ್ನಾಗಿ ಬಂತು ಇದು ಹೋಳಿಗೆ. ತುಪ್ಪದ ಜೊತೆ ತಿಂದರೆ ಮಾತ್ರ ಸಖತ್ ಟೇಸ್ಟ್ ಕೊಡ್ತು ಇದು. ನೀವು ಕೂಡ ಮಾಡ್ಕೊತೀನಿ, ಮಕ್ಕಳಿಗೂ ಕೂಡ ಮಾಡಿಕೊಡಿ. ನೀವೇ ಹೇಳ್ತೀರಾ ಹಬ್ಬ ಎಷ್ಟು ಚೆನ್ನಾಗಿದೆ ಅಂತ. ಹಾಗಿರುತ್ತೆ ಇದು ಹೋಳಿಗೆ. ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.